ಗೋಷ್ಠಿಯಲ್ಲಿ ಭಾಗಿಯಾದ ಬನ್ನಜಿಗ ಸಮಾಜದ ಪ್ರಮುಖರಾದಂತ ಬಸವರಾಜ್ ಮಂಟೂರ್ ಅವರಿಗೆ ನಮಸ್ಕರಿಸಿ, ಅದೇ ರೀತಿ ಜಗದೀಶ್ ಪಚ್ಚಾಪುರ್, ಪ್ರಭು ಅಂಗಡಿ, ಅದೇ ರೀತಿ ಪ್ರಕಾಶ್ ವಾಣಿ ಎಲ್ಲ ಸಮಾಜದ ಪ್ರಮುಖರಿಗೆ ನಮಸ್ಕರಿಸಿ, ಅದೇ ರೀತಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ನಮಸ್ಕರಿಸಿ, ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಬನ್ನಜಿಗ ಸಮಾಜಕ್ಕೆ ಹೈಕೋರ್ಟಿನ ಆರ್ಡರ್ ಮೇರೆಗೆ ಬನ್ನಜಿಗ ಸಮಾಜಕ್ಕೆ 2A ಶಿಕ್ಷಣಕ್ಕೂ ಉದ್ಯೋಗಕ್ಕೂ ರಾಜಕೀಯ ಕ್ಷೇತ್ರಕ್ಕೂ 2A ಕೊಡ್ಬೇಕಂತಕ್ಕಂತ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಲಿಕ್ಕೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ಒಂದ್ ವಿಷಯ ಬಹಳ ಜನರಿಗೆ ಗೊತ್ತಿಲ್ಲ, 1994ರ ಪೂರ್ವದಲ್ಲಿ ಬನ್ನಜಿಗ ಸಮಾಜ ಶಿಕ್ಷಣಕ್ಕೂ ಉದ್ಯೋಗಕ್ಕೂ ರಾಜಕೀಯ ಕ್ಷೇತ್ರಗಳಿಗೂ ಕೂಡ ಪ್ರವರ್ಗ 2Aದಲ್ಲಿತ್ತು. 1994ರಲ್ಲಿ ಕಾಂಗ್ರೆಸ್ ಸರ್ಕಾರ, ಅವತ್ತಿನ ಕಾಂಗ್ರೆಸ್ ಸರ್ಕಾರ, ಅವತ್ತು ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗಿದ್ರು. ಅವತ್ತು ನಮ್ಮ ಬನ್ನಜಿಗ ಸಮಾಜವನ್ನ ಪ್ರವರ್ಗ 2Aದಿಂದ ತೆಗೆದು ಪ್ರವರ್ಗ 3Aಗೆ ಸೇರಿಸುವ ಮೂಲಕ ಅವತ್ತಿನ ಕಾಂಗ್ರೆಸ್ ಸರ್ಕಾರ ಬನ್ನಜಿಗ ಸಮಾಜಕ್ಕೆ ಬಹಳ ದೊಡ್ಡ ಅನ್ಯಾಯ ಮಾಡಿದೆ. 1994ರಲ್ಲಿ ಯಾವುದೇ ಆಯೋಗದ ಶಿಫಾರಸ್ ಇಲ್ಲದೆ ಇವತ್ತು ಬನ್ನಜಿಗ ಸಮಾಜವನ್ನ ಪ್ರವರ್ಗ 2Aದಿಂದ 3Aಗೆ ಸೇರಿಸುವ ಮೂಲಕ ಈ ಬನ್ನಜಿಗ ಸಮಾಜಕ್ಕೆ ಕಾಂಗ್ರೆಸ್ ಅನ್ಯಾಯ ಮಾಡಿದೆ. ನಂತರ 1994ರಲ್ಲಿ ಇದ್ದಂತ ನಮ್ದು 2A ಕಳ್ಕೊಂಡಾಗ ಕೂಡ ಬನ್ನಜಿಗ ಸಮಾಜ ಬಹಳಷ್ಟು ಶಾಂತಿ ಪ್ರಿಯರಾಗಿರುವುದರಿಂದ, ಬಹಳಷ್ಟು ಸಹನೆಯಿಂದ ಸುಮಾರು 18 ವರ್ಷಗಳ ಕಾಲ ಸಣ್ಣ ಸಣ್ಣ ಹೋರಾಟಗಳನ್ನು ಮಾಡ್ತಾ ಬಂದಿದ್ದಾರೆ. ಅವಾಗ 2012ರಲ್ಲಿ 18 ವರ್ಷ ನಂತರ ಅವಾಗ ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಬನ್ನಜಿಗ ಸಮಾಜವನ್ನ ಪ್ರವರ್ಗ 2Aಗೆ ಸೇರಿಸಿದ್ರು. ಅದ ಪರಿಪೂರ್ಣ 2A ಅವರು ಅವಾಗೂ ಸೇರ್ಲಿಲ್ಲ. ಬರೀ ಶಿಕ್ಷಣಕ್ಕಾಗಿ ಮಾತ್ರ 2A ಕೊಡ್ತಕ್ಕಂತ ಕೆಲಸ ಆಯ್ತು. 6 ತಿಂಗಳ ಹಿಂದೆ ಒಬ್ಬ ಹೆಣ್ಮಗಳು ಬನ್ನಜಿಗ ಸಮಾಜಕ್ಕೆ ಬರೀ ಶಿಕ್ಷಣಕ್ಕೆ ಯಾಕೆ 2Aಕ್ಕೆ ಮಾತ್ರ ಎಲ್ಲ ನಮ್ಗೆ ಉದ್ಯೋಗ ಕೊಡ್ರಿ ಅಂತ ಕೋರ್ಟಿಗೆ ಹೋದಾಗ 6 ತಿಂಗಳ ಹಿಂದೆ ಹೈಕೋರ್ಟ್ ಅಲ್ಲಿ ಆರ್ಡರ್ ಆಗಿದೆ, ಜಜ್ಮೆಂಟ್ ಆಗಿದೆ. ಬನ್ನಜಿಗ ಸಮಾಜಕ್ಕೂ ಉದ್ಯೋಗ ಕ್ಷೇತ್ರ ಕೂಡ ನೀವು 2A ಕೊಡ್ಬೇಕಂತಕ್ಕಂತ ಆರ್ಡರ್ ಆಗಿದೆ. ಬನ್ನಜಿಗ ಸಮಾಜ 2A ಹೊಸದಾಗಿ ಕೇಳ್ತಾ ಇಲ್ಲ. 1994ರಲ್ಲಿ ಕಾಂಗ್ರೆಸ್ ಸರ್ಕಾರ ಈ ಬನ್ನಜಿಗ ಸಮಾಜದ 2A ಪ್ರವರ್ಗವನ್ನ ಕಳತನ ಮಾಡ್ಯದ, ದುಡುಗು ಮಾಡ್ಯದ. ಇನ್ನು ಬಿಜಾಪುರ ಭಾಷೆ ಹೇಳ್ಬೇಕಂತ ಆ ಕಳತನ ಮಾಡಿದ 2A ಅನ್ನ ನಾವು ಮರಳಿ ಪಡೀಲಿಕ್ಕೆ ಇವತ್ತು ಹೈಕೋರ್ಟ್ ಆರ್ಡರ್ ಇದೆ. ಬೇಗನೆ ಕಾಂಗ್ರೆಸ್ ಸರ್ಕಾರ ಇವತ್ತು ಆ ಆರ್ಡರ್ ಅನ್ನು ಪರಿಪಾಲಿಸಿ ಬನ್ನಜಿಗ ಸಮಾಜಕ್ಕೆ 2A ಕೊಡ್ತಕ್ಕಂತ ಒತ್ತಾಯವನ್ನು ಕೂಡ ನಾವು ಮಾಡ್ತಾ ಇದ್ವಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಬರೀ ಬನ್ನಜಿಗ ಸಮಾಜಕ್ಕೆ ಮಾತ್ರ ಅನ್ಯಾಯ ಮಾಡಿಲ್ಲ, ಇವತ್ತು ಎಲ್ಲ ಸಮುದಾಯ ವರ್ಗ ಕೂಡ ಅನ್ಯಾಯ ಮಾಡ್ತ ಕೆಲಸ ಕಳೆದ 3 ವರ್ಷದಿಂದ ನೋಡ್ತಾ ಇದ್ವಿ. ಇವು ಕೂಡ ಯಾಕಂದ್ರೆ SC/ST ಹಣ ದುರ್ಬಳಕೆ ಮಾಡಿಕೊಂಡು ಆ ಸಮಾಜಕ್ಕೆ ಅನ್ಯಾಯ ಮಾಡಿದ್ರು. ಇವತ್ತು ಬಹಳಷ್ಟು ಸಣ್ಣ ಸಣ್ಣ ಸಮುದಾಯಗಳ ನಿಗಮಗಳದಾವ್. ಇವ್ರು ಬಂದು 3 ವರ್ಷದಲ್ಲಿ ನಿಗಮಗಳಿಗೆ ದುಡ್ಡು ಕೊಡ್ಲಾರದೆ ಎಲ್ಲ ಸಣ್ಣ ಸಣ್ಣ ಸಮಾಜ ಕೂಡ ಅನ್ಯಾಯ ಮಾಡಿದ್ದಾರೆ. ಇನ್ನೊಂದು ವಿಷಯ, ಈ ಬನ್ನಜಿಗ ಸಮಾಜ ಜೊತೆಗೆ ಪಂಚಮಸಾಲಿ ಸಮಾಜ ಬಗ್ಗೆ ಚರ್ಚೆ ಮಾಡೋದಾದ್ರೆ ಬಹಳಷ್ಟು ಬನ್ನಜಿಗ ಯುವಕರ ತಾಯಿಗಳು ಪಂಚಮಸಾಲಿ ಅದ, ಬಹಳಷ್ಟು ಪಂಚಮಸಾಲಿ ಯುವಕರ ತಾಯಿಗಳು ಬನ್ನಜಿಗ ಅದಾವ. ಇವತ್ತು ಪಂಚಮಸಾಲಿ ಮತ್ತು ಬನ್ನಜಿಗ ಅಂತಕ್ಕಂಥದ್ದು ಒಂದು ನಾಣ್ಯದ 2 ಮುಖ ಅದಾವ. ನಮಗೂ ಗೊತ್ತದ, ಈಗ ಆ ಸಮಾಜದಲ್ಲೂ ಕೂಡ ಸಾಕಷ್ಟು ಬಡವರದಾರ. ಇವತ್ತು ಪಂಚಮಸಾಲಿ ದೊಡ್ಡ ಸಮಾಜ, ಇವತ್ತು ಅವ್ರು ತಮ್ಮ 2A ಹಕ್ಕಿಗಾಗಿ, ಬಡ ಮಕ್ಕಳ 2Aಗಾಗಿ ಹೋರಾಟ ಮಾಡಿದಾಗ ಲಾಠಿ ಚಾರ್ಜ್ ಮಾಡ್ತಕ್ಕಂತ ಕೆಟ್ಟ ಕೆಲಸವನ್ನು ಕೂಡ ಅವ್ರು ಮಾಡಿದ್ರು. ಇವತ್ತು ನಾವು ಕೂಡ ಬನ್ನಜಿಗ ಸಮಾಜನು ಕೂಡ ಆ ಪಂಚಮಸಾಲಿ ಸಮಾಜದ 2A ಹೋರಾಟಕ್ಕೆ ಸದಾ ಅವ್ರ ಜೊತೆ ಇರ್ತೈತಿ ಅಂತಕ್ಕಂತ ಒಂದು ಮಾತನ್ನು ಹೇಳುವ ಮೂಲಕ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಸಾಕಷ್ಟು
ಬಣಜಿಗ ಸಮಾಜದ ನಾಯಕರದ ಇವತ್ತು ತಮ್ಮ ಮಾಧ್ಯಮದ ಮೂಲಕ ನಾನು ಇವತ್ತು ಕಾಂಗ್ರೆಸ್ ಪಕ್ಷದಿರ್ತಕ್ಕಂಥ ಬಣಜಿಗ ಸಮಾಜದ ನಾಯಕರಿಗೆ ನಾ ಮನವಿ ಮಾಡ್ತಾ ಇದ್ದೀನಿ. ಈಗ ತಮ್ಮ ಕಡೆ ಇದೆ ಕಾಂಗ್ರೆಸ್ ಸರ್ಕಾರ ಇದೆ, ಮುಖ್ಯಮಂತ್ರಿಗಳಿಗೆ ನೀವು ಮನವೊಲಿಸಿ ಈ ಕಾಂಗ್ರೆಸ್ ಸರ್ಕಾರದ ಎಲ್ಲ ನಾಯಕರು ಮುಖ್ಯಮಂತ್ರಿಗೆ ಅವ್ರಿಗೆ ಕನ್ವಿನ್ಸ್ ಮಾಡಿ ಬೇಗನೆ ಇದನ್ನ 2A ಶಿಕ್ಷಣಕ್ಕೆ, ಉದ್ಯೋಗ, ರಾಜಕೀಯ ಎಲ್ಲ ಕ್ಷೇತ್ರಗಳಿಗೂ ಕೂಡ ಪರಿಪೂರ್ಣ ನೀವು 2A ಕೊಡ್ತಕ್ಕಂಥ ಕೋರ್ಟ್ ಆದೇಶ ಇರೋದ್ರಿಂದ ತಾವು ಬೇಗನೆ ಇದನ್ನ ಕೊಡಿಸ್ಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಕಾಂಗ್ರೆಸ್ದ ಎಲ್ಲ ಬಣಜಿಗ ನಾಯಕರಿಗೆ ಮನವಿ ಮಾಡುವ ಮೂಲಕ ಇವತ್ತು ಇದೇ ರೀತಿ ನೀವು ಮೊಂಡತನ ಪ್ರದರ್ಶಿಸಿ ಇದೇ ರೀತಿ ಮುಂದುವರೆದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಹೇಳ್ತಾ ಇದ್ದೀನಿ, ಇದೇ ರೀತಿ ಮುಂದುವರೆದ್ರೆ ಈ ಬಣಜಿಗ ಸಮಾಜ ರಾಜ್ಯ ವ್ಯಾಪ್ತಿ ಹೋರಾಟವನ್ನ ಪ್ರಾರಂಭ ಮಾಡ್ತೈತಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟು ಮುಂದಿನ ದಿನಮಾನದಲ್ಲಿ ನೀವು ಮುಖಂಡರು ಇದೀವಿ, ಈಗ ಸ್ವಲ್ಪ ಜನ ಕೂಡಿದೀವು, ಇದನ್ನ ಬಿಜಾಪುರ ಜಿಲ್ಲೆಯಿಂದನೇ ಪ್ರತಿ ಊರಲ್ಲಿ ಕೂಡ ಬಣಜಿಗ ಸಮಾಜ ಮನಿಗಳದಾವ, ಸಮಾಜದ ಜನ ಇದಾರ, ಎಲ್ಲರನ್ನ ಸಂಘಟಿಸಿ ಬಿಜಾಪುರ ಜಿಲ್ಲೆಯಿಂದನೇ ದೊಡ್ಡ ಹೋರಾಟಕ್ಕೂ ನಾವು ಈ ನಿರ್ಧಾರವನ್ನು ಮಾಡುವ ಒಂದು ಕಾಲ ಸನ್ನಿಹಿತ ಆಗ್ತೈತಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟು ನನ್ನ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತೇನೆ. ಆಮೇಲೆ ಬಹಳಷ್ಟು ಕಡೆ ಬಹಳಷ್ಟು ತಾಲೂಕುಗಳಲ್ಲಿ ತಹಸೀಲ್ದಾರ್ ಅವರು ಈಗಾಗಲೇ ಸರ್ಕಾರದ ಆದೇಶ ಇದ್ರು ಕೂಡ ವಿದ್ಯಾರ್ಥಿಗಳಿಗೆ 2A ಸರ್ಟಿಫಿಕೇಟ್ ಶಿಕ್ಷಣ ಕೊಡಕ್ ಬಹಳ ಹಿಂದೆ ತಗಾಕ್ತಾರ. ಈ ನಾವು ಸಮಾಜದ ಮುಖಾಂತರ ಸರ್ಕಾರಕ್ಕೆ ಒಂದ್ ಸ್ವಲ್ಪ ಸೂಕ್ತ ಅಧಿಕಾರಿಗಳ ನಿರ್ದೇಶನ ನೀಡಬೇಕಂತ ನಾ ಈ ಸಂದರ್ಭದಲ್ಲಿ ಕೂಡ ಮನವಿ ಮಾಡ್ತೀವಿ. ಈಗಾಗಲೇ ಕೊಳ್ಳೇಗಾಲದ ಸುಮಿತ್ರಾ VS ಅನ್ನತಕ್ಕಂಥ ಒಬ್ರು ಶಿಕ್ಷಕಿಯರವರು 2Aದಲ್ಲೇ ಅಪಾಯಿಂಟ್ಮೆಂಟ್ ಆಗಿದ್ರು. ಅವರನ್ನ ಸೇವೆಯಿಂದ ವಜಾ ಮಾಡಿದ ಪ್ರಶಸ್ತಿ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಅವರು ಹೋದಾಗ ಅವರಿಗೆ ಅಲ್ಲಿ ಆದೇಶ ಮಾಡಿದಾಗಿದೆ ಉಚ್ಚ ನ್ಯಾಯಾಲಯ. ಎರಡು ಇಂಥ ಕೇಸ್ಗಳಲ್ಲಿ ಸರ್ಕಾರಕ್ಕೆ ಸ್ಪಷ್ಟವಾಗಿ ಆದೇಶ ಕೊಟ್ಟಿದ್ದಾರೆ. ತಮ್ಗ ಆದೇಶ ಕಾಪಿ ಆಮೇಲೆ ಸಲ್ಲಿಸ್ತೀವಿ ನಾವು. ಅವ್ರು ಏನ್ ಹೇಳಿದಾರೆ ಉಚ್ಚ ನ್ಯಾಯಾಲಯ ಮಾನ್ಯ ನ್ಯಾಯಾಧೀಶರು, ಒಂದೇ ಸಮುದಾಯಕ್ಕೆ ಎರಡೆರಡು ಮೀಸಲಾತಿಯನ್ನು ಹೆಂಗ್ ಕೊಡ್ತೀರಿ ನೀವು 2A ಮತ್ತು 3A ಅಂತೇಳಿ, ಅದಕ್ಕೆ 2Aನೇ ಎರಡಕ್ಕೂ ನೀವು ಉದ್ಯೋಗಕ್ಕೆ ಮತ್ತು ಶಿಕ್ಷಣಕ್ಕೆ 2Aನೇ ಕೊಡ್ಬೇಕಂತೇಳಿ ಸ್ಪಷ್ಟವಾಗಿ ಅವರು ಆದೇಶವನ್ನು ಮಾಡಿದ್ದಾರೆ. ಇದನ್ನ ಸರ್ಕಾರವು ಬಹಳ ಗಂಭೀರವಾಗಿ ಪರಿಗಣಿಸಿ ಆ ಒಂದು ಸಮಾಜಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ನಾವು ಮನವಿ ಮಾಡ್ತೀವಿ. ಹೋಗಿಲ್ಲ ಸರ್, ಆರ್ಡರ್ ಆಗೈತಿ. ಈಗ ಅವ್ರ ಆದೇಶ ಮಾಡ್ಬೇಕು. ಅಪೀಲ್ ಅವ್ರಿಗೆ ಮತ್ತೆ ಎಲ್ಲಾ ಸಮುದಾಯಗಳ ಬಗ್ಗೆ ಅವ್ರಿಗೆ ಬೇಡ ಆಗೈತೆ ಅಂದ್ರೆ ಅಪೀಲ್ಗೆ ಹೋಗ್ಲಿ. ಅವರು ಸಮುದಾಯಗಳ ನಮ್ಗೆ ಯಾವ ಎಲ್ಲ ಅದು ಈಗ 6 ತಿಂಗಳಾಗೈತ್ರಿ. ಈಗ 6 ತಿಂಗಳಾಗೈತಿ. ಮೋಸ್ಟ್ಲಿ ಅವ್ರು ಆದೇಶ ಮಾಡ್ಬೇಕಂತ ತನ್ನ ಮೂಲಕ ಮನವಿ ಮಾಡ್ತಾ ಇದ್ವಿ. ಮತ್ತೆ ಇದೊಂದು ವಿಷಯ ಅಂದ್ರ ಈ ನಡು ಸ್ವಲ್ಪ ಬಣಜಿಗ ಸಮಾಜ ಬಗ್ಗೆ ಆರೋಪನು ಬಂತು, ನಮ್ಗೆಲ್ಲ ಗೊತ್ತಿದೆ. 2A ಆದಾಗ ಬಣಜಿಗ ಸಮಾಜ 2A ಅನ್ನು ಪಡ್ಕೊಂಡ್ರು ಅಂತಕ್ಕಂಥ ಕೆಲವೊಂದು ನಾಯಕರು ರಾಜಕೀಯ ಉದ್ದೇಶಕ್ಕೆ ಕೆಲವೊಂದು ಚರ್ಚೆಗಳು ಅದು. ಆದ್ರ ಅದು ನಾವು ಈಗ ಹೇಳಿದಂಗ ನಾವು ಯಾವುದೂ ಹೊಸದಾಗಿ ಕೇಳ್ತಾ ಇಲ್ಲ. ಅದು 2A 1994ರವರೆಗೆ 2A ಇತ್ತು ಅದು ಬಣಜಿಗ ಸಮಾಜ. ಅದೇ ನಾವು ಮರಳಿ ಕೊಡ್ರಿ ಅಂತಕ್ಕಂಥ ಹೋರಾಟವನ್ನು ನಾವು ಮಾಡ್ತಾ ಇದೀವಿ. ಮತ್ತೆ ಬಣಜಿಗ ಸಮಾಜ ಎಲ್ಲ ಹಳ್ಳಿಗಳಲ್ಲಿ ಬಣಜಿಗ ಸಮಾಜದ ಹೆಂಗ್ ಪೂರ್ಣ ಬಂದದ ಅಂದ್ರ ಎಲ್ಲ ಸಮುದಾಯಗಳು SC ST ಎಲ್ಲ ಅಲ್ಪಸಂಖ್ಯಾತ ಎಲ್ಲರ ಜೊತೆ ಕೂಡ ಇವತ್ತು ಎಲ್ಲ ಸಮುದಾಯ ಜೊತೆ ಕೂಡ ಹಿಂದೂ ಮುಸ್ಲಿಂ ಕ್ರಿಸ್ತನ್ ಎಲ್ಲರ ಜೊತೆ ಹೊಂದಾಣಿಕೆ ಮಾಡಿಕೊಂಡ ಸಮಾಜ ಆದ್ರೆ ಬಣಜಿಗ ಸಮಾಜದ. ಆ ಸಮಾಜ ಯಾರಿಗೂ ಅನ್ಯಾಯ ಮಾಡೋದಿಲ್ಲ. ನಮಗ್ ಬರ್ತಕ್ಕಂಥ ನ್ಯಾಯಕ್ಕಾಗಿ ನಾವು ಹೋರಾಟವನ್ನು ಇವತ್ತಿಂದ ನಾವು ಪ್ರಾರಂಭ ಮಾಡೋದು. ಸರ್, ಮೊದಲು ಕಂಪೇರ್ ಮಾಡಿದ್ರ ಅವಾಗ 2Aದಲ್ಲಿ ಏನ 94 ಮೊದಲು ಬಹಳಷ್ಟು ಇರ್ತಿದ್ರು, ಈಗ ಬಹಳ ಕಡಿಮೆ ಆಗಿದ್ದಾರೆ. ಅದನ್ನ ನಾನು ನೋಡಿ ಹೇಳ್ಬೇಕು. ಮಾಹಿತಿ ಇಲ್ಲ ಕರೆಕ್ಟ್ ತಗೋಬೇಕು. ಮುಖ್ಯವಾಗಿ ನಮ್ಗೆ ಏನಾಗೈತೆ ಅಂದ್ರೆ ಮಕ್ಕಳಿಗೆ ಶಿಕ್ಷಣ ಮತ್ತು ಉದ್ಯೋಗಕ್ಕಾಗಿ ನಮ್ಮ ಮೇನ್ ಮುಖ್ಯ ಪ್ರಯತ್ನ ಇರೋದ್ರಿಂದ ನಾವು ಹೆಚ್ಚು ಕಡೆಗೆ ಲಕ್ಷ್ಯ ಕೊಡಕ್ ಹೋಗಿ. ಈಶ್ವರ್ ಖಂಡ್ರೆ ಅವರು ಕಾಂಗ್ರೆಸ್ ಮಾಂತೇಶ್ ಕೌಜಲಿ ಅವರು, ಹೌದು ಮಾಂತೇಶ್ ಕೌಜಲಿ ಅವರು, ಮಹೇಶ್ ಕಾಡೆ ಬಿಜೆಪಿ ಅಂದ್ರೆ ಮಹೇಶ್ ತೆಂಗಿನಕಾಯಿ ಅವರು, ಸಂಸದ ಜಗದೀಶ್ ಶೆಟ್ಟರ್, ಬಹಳಷ್ಟು ಜನ ಅದಾರ. ನಮ್ಮ ಒಂದು ಪಟ್ಟಿ ಕೊಡ್ತೀವಿ. ರೈಟ್ ಸರ್, ಥ್ಯಾಂಕ್ ಯು. ಸರ್, ನಾವು ಕೂಡ ಈ ಮೀಸಲಾತಿಗಿಂತಲೂ ಎಲ್ಲ ಸಮಾಜದಲ್ಲಿ ಬಡವರದ ನಮ್ಮ ಉದ್ದೇಶ ಏನದ ಅಂದ್ರ ಈ ವ್ಯವಸ್ಥೆ ಇರೋದ್ರಿಂದ ನಾವು ಕೇಳ್ತಾ ಇದೀವಿ. ಈ ಮೀಸಲಾತಿ ಬದಲಾಗಿ ಯಾವ ಸಮಾಜದಲ್ಲಿ ಬಡವರಿಗೆ
ನ್ಯಾಯ ಸಿಗ್ತಕ್ಕಂಥದ್ದು ಕೂಡ ಅದು ಕೂಡ ನಾವು ಬಣಜಿಗೆ ಸಮಾಜ ಅದಕ್ಕೂ ಕೂಡ ನಾವು ಬೆಂಬಲವಾಗಿದ್ದೀವಿ. ಶ್ರೀಮಂತರಿಗೆ ಸಿಗ್ಲಾರ್ದೆ ಎಲ್ಲ ಸಮಾಜ ಬಡವರಿಗೆ ಅದು ಮುಟ್ಲಿ ಅಂತಕ್ಕಂಥ ಒಂದು ಮನವಿನೂ ಕೂಡ ಈ ಸಮಾಜದ ಪರ ನಾನು ಹೇಳಕ್ ಇಚ್ಛೆ ಪಡ್ತೀನಿ.